ಬಿಟ್ಟಿರೋಂಥ ವಿಚಾರ. ನಾವು ರಾಜಕೀಯ ಪಕ್ಷವಾಗಿ ನಮ್ಮ ಪಕ್ಷದ ಜೊತೆಗೆ ಸ್ನೇಹ ಇರೋದು ಹೊರತಾಗಿ ಅವ್ರ ವೈಯಕ್ತಿಕ ವಿಚಾರಗಳು ನಮ್ಗೇನು ಸಂಬಂಧ. ಮತ್ತು ಜನಕ್ಕೂ ಅರ್ಥ ಆಗುತ್ತೆ. ಈ ಥರ ಪೊಲಿಟಿಕಲ್ ಲೀಡರ್ ಸಿಡಿಗಳು ಏನು ಹೊಸದೇನಲ್ಲ. ಅಲ್ಲ ಹೊಸದಲ್ಲ, ಬಟ್ ಈ ಗ್ರಾವಿಟಿ ಇತ್ತಲ್ಲ ಇಷ್ಟೊಂದು. ಏನು ಇಲೆಕ್ಷನ್ ಇದೆ ಅಂತ ಗ್ರಾವಿಟಿ ಇದೆ, ಇಲೆಕ್ಷನ್ ಇಲ್ಲದ ಗ್ರಾವಿಟಿ ಇರ್ತದೆ. ಮೊನ್ನೆ ಕುಮಾರಸ್ವಾಮಿ ಅವ್ರನ್ನ ಹಿಂಗೆ ಕುತ್ಕೊಂಡು ಮಾತಾಡಿಸ್ತಿದ್ದೆ. ಅವರು ಬಹಳ ಕ್ಲಿಯರ್ ಆಗಿ ಹೇಳಿದ್ರು, ಪ್ರಜ್ವಲ್ ಬೇಡ ಅಂತಾನೆ ಬಿಜೆಪಿ ತಲೆಯಾಗಿದ್ದು, ಬಟ್ ದೇವೇಗೌಡರು ಒನ್ ಸೈಡೆಡ್ ಆಗಿ ಡಿಸೈಡ್ ಮಾಡ್ಬಿಟ್ರು ಅನ್ನೋ ತರ ಹೇಳಿದ್ರು. ಅದು ಅವ್ರಿಗೆ ಗೊತ್ತಲ್ವಾ. ಅಲ್ಲಿ ಇನ್ ಬಿಟ್ವೀನ್ ದೇವೇಗೌಡರು ಅವರು ಏನು ಚರ್ಚೆ ಮಾಡಿದ್ರು ಏನು ಅವ್ರಿಗೆ ಗೊತ್ತು. ನಾನು ಅದರ ಬಗ್ಗೆ ನಾನು ಭಾಗವಹಿಸಿಲ್ಲ, ನನ್ನ ಮಾಹಿತಿ ಇಲ್ಲ. ನಮ್ಮ ಕೆರೆ ತುಂಬಿಸುವ ಯೋಜನೆಯಿಂದ ಇಷ್ಟು ಬರಗಾಲ ಇದ್ರು ನಮ್ಮ ಕೆರೆಗಳಲ್ಲಿ ನೀರಿದೆ. ಓ, ಇದು ಏತ ನೀರಾವರಿ ಈ ಕಡೆಯಿಂದ ಬರ್ತದೆ ಆಕ್ಚುಲಿ. ಅದು 2 ಮಾಡಿದ್ದೀನಿ. ಇದು ನ್ಯಾಷನಲ್ ಹೈವೇ ಡಿವೈಡ್ಸ್ ಮೈ ಕಾನ್ಸ್ಟಿಟ್ಯೂನ್ಸಿ. ಇಲ್ಲಿ ಮಲ್ನಾಡ್ ಇದೆ, ಈ ಕಡೆ ಬಯಲುಸೀಮೆ ಇದೆ. ಈ ಕಡೆ ಶಿಗ್ಗಾಂವ್ ಲಿಫ್ಟ್ ಇರಿಗೇಷನ್ ಮಾಡಿಸಿದ್ದೇನೆ, ಈ ಕಡೆ ಸವಣೂರು ಲಿಫ್ಟ್ ಇರಿಗೇಷನ್ ಮಾಡಿಸಿದ್ದೇನೆ. ಒಂದು ರೀತಿಯಲ್ಲಿ ಮಾಲೆ ತರ ಕೆರೆಗಳನ್ನು ತುಂಬಿಸ್ಕೊಂಡು ಬಂದು ಜೋಡಿಸಿದ್ದೇವೆ. ಹೈಯೆಸ್ಟ್ ಫಾರೆಸ್ಟೈಸೇಷನ್ ಮಾಡಿಸಿದ್ದೇನೆ. ಪ್ರತಿ ವರ್ಷ 50,000 ಸಸಿಗಳನ್ನು ನಡ್ತಿದ್ವಿ ಪ್ರತಿ ವರ್ಷ. 50,000. 1 ಲಕ್ಷ ಗುರಿ ಇತ್ತು, ಆದರೆ ಸಿಗ್ತಿರ್ಲಿಲ್ಲ. ಎವರೇಜ್ 50,000. ಒಂದು ವರ್ಷ 60-70,000, ಒಂದು ವರ್ಷ 34, ಎವರೇಜ್ 50. ಈ MLC ಕೆಲಸ ಮಾಡೋದಕ್ಕೆ MLA ಆಗೋದಕ್ಕೆ MP ಆಗೋದಕ್ಕೆ ಭಾಳ ಡಿಫ್ರೆನ್ಸ್ ಅಲ್ರಿ? ಹೌದು. ಈ MLA ನೀವು ರೋಡ್ ಸರಿ ಇಲ್ಲ, ಚರಂಡಿ ಸರಿ ಇಲ್ಲ, ಅಲ್ಲಿ ಲೆವೆಲ್ಗೆ ಬರ್ತೈತಿ. MP ಆದಾಗ ಇದನ್ನೆಲ್ಲ ಅಟೆಂಡ್ ಮಾಡೋದು ಕಷ್ಟ ಆಗುತ್ತೆ. ಬಟ್ ನಿರೀಕ್ಷೆ, ಜನರ ನಿರೀಕ್ಷೆ, ಅದ್ರಾಗ ಯಾವ್ದು ಭೇದ ಭಾವ ಇಲ್ಲ. MLA ಕೆಲಸನೂ ಹೇಳ್ತಾರೆ, MP ಕೆಲಸನೂ ಹೇಳ್ತಾರೆ. ಈಗ ನಾನು ಶಿಗ್ಗಾಂವ್ ಸೌಂದರ್ಯ ಡೆವಲಪ್ ಮಾಡಿದಿಂದ ನಮ್ಮ ತಾಲೂಕು ಶಿಗ್ಗಾಂವ್ ಸೌಂದರ್ಯ ಆದಂಗೆ ಆಗ್ಬೇಕ್ರಿ ಅಂತಾರೆ. ನೀವು ಮೋದಿ ಅಂತೀರಿ ಬೊಮ್ಮಾಯಿ ಅವರ, ಆದರೆ ಕಾಂಗ್ರೆಸ್ ಕೊಟ್ಟಿರೋ 5 ಗ್ಯಾರಂಟಿ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತದೆ. ಒಂದು ಕಡೆ ಮೋದಿ, ಇನ್ನೊಂದು ಕಡೆ ಕಾಂಗ್ರೆಸ್ ಗ್ಯಾರಂಟಿ ಅಂತ ಜನ ಅಂತಾರೆ. ಬೀಳಲ್ಲ. 2 ಕಾರಣ ಇದೆ. ಗ್ರೌಂಡಲ್ಲಿ ಇಂಪ್ಲಿಮೆಂಟೇಷನಲ್ಲಿ ಭಾಳ ಸಮಸ್ಯೆ ಇದೆ. ಇವಾಗ ಅಡ್ವರ್ಟೈಸ್ಮೆಂಟಲ್ಲಿ 1 ಕೋಟಿ ಅಂತೆಲ್ಲ ಕ್ಲೇಮ್ ಮಾಡ್ಬೋದು. ಗ್ರೌಂಡಲ್ಲಿ ಹಾರ್ಡ್ಲಿ 25-30% ಆರ್ ಗೆಟಿಂಗ್ ಇಟ್, ಆ್ಯಂಡ್ ದೇ ಆರ್ ನಾಟ್ ಗೆಟಿಂಗ್ ಮಂತ್ಲಿ ರೆಗ್ಯುಲರ್ಲಿ ಆಲ್ಸೋ, ಬಿಕಾಸ್ ಹಣ ಇಲ್ಲ. ಅದು ತಾಂತ್ರಿಕ ಕಾರಣ ಹೇಳ್ತಾರೆ. ಭಾಳಷ್ಟು ಜನ ಹೆಣ್ಮಕ್ಳು ಈಗಲೂ ಬ್ಯಾಂಕಿಗೆ ಹೋಗ್ತಾರೆ ಪಾಸ್ಬುಕ್ ಇಟ್ಟು, ನಮ್ದು ಬಂತನೋ ಮೊಬೈಲಲ್ಲಿ ಬಂದ್ಬಿಡ್ತೈತೆ ಅವ್ರಿಗೆ. ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಅನುದಾನ ಪ್ರಗತಿಯಲ್ಲಿದೆ ಅಂತ ಬರ್ತದೆ. ಓಕೆ. ಸೊ ಅದು ಬೆಂಗಳೂರು ಬಿಟ್ಟಿದೆ, ನಮ್ಮೂರು ತಲುಪಿಲ್ಲ ಅಂತ ಅರ್ಥ. ಅದು ಶಾಶ್ವತ ಪ್ರಗತಿ ಇರ್ತದೆ. ಪಾಪ ಅವ್ರಿಗೇನೋ ಬಂತು ಅಂತ ಹೋಗ್ತಾರೆ. ಇದು ಪ್ರಾಕ್ಟಿಕಲಿ ನಾನು ನೋಡಿದ್ದು. ಮತ್ತೆ ನಾನು ಡಾಟಾ ತೆಗೆಸಿದ್ದೇನೆ, ಒಂದೊಂದು ತಾಲೂಕುದಲ್ಲಿ ಎಷ್ಟೆಷ್ಟು ಜನ ಬಂದಿದೆ ಅಂತ. ಡಾಟಾ ತೆಗೆಸಿದಾಗ 30% ಹ್ಯಾವ್ ಗಾಟ್. ಇದು ನಂಬರ್ 1. ಯಾರು ಸಿಕ್ಕಿಲ್ಲ ಅವರು ಟೋಟಲಿ ಆಕ್ರೋಶ ಇದೆ. ಬಟ್ ಅವ್ರಿಗೇನು ಹೇಳ್ತಾ ಇದ್ದಾರೆ PDOಗಳು, ಅವರೆಲ್ಲ ಅಂಗನವಾಡಿ ಕಾರ್ಯಕರ್ತರು, ಇಲ್ಲ ನಿಮ್ಮ ಸ್ಯಾಂಕ್ಷನ್ ಆಗಿದ್ದು ಬಂದೇ ಬರ್ತದೆ, ನೀವು ಗಲಾಟೆ ಮಾಡಿದರೆ ಬರಲ್ಲ, ನೀವು ಸುಮ್ಮನೆ ಇದ್ಬಿಡಿ ಬರ್ತದೆ ಅಂತ ಹೇಳ್ತಾರೆ. ಸೊ ಅವ್ರನ್ನ ಸಪ್ರೆಸ್ ಮಾಡಿ ಬಂದಿತ್ತು. ಬಟ್ ಇದು ಒಂದು. ಬಸ್ಸಿಂದು ಇನ್ನೊಂದು ಬೇರೆ ತರ ಇದೆ. ಬಸ್ಸಿಂದು ಆಕ್ಚುಲಿ ಜಾಸ್ತಿ ಆಕ್ರೋಶ ಇದೆ. ನಿನ್ನೆ ಒಂದು ಹೆಣ್ಮಗಳು ನನಗೆ ಕೇಳಿದ್ಲು, ನನ್ನ ಮಗಳು ಸ್ಕಾಲರ್ಶಿಪ್ ಬಂದಿಲ್ಲ, ಏನಿದು ಈ ವರ್ಷ ಅಂತ. ಇಲ್ಲಮ್ಮ ಎಲ್ಲ ಗ್ಯಾರಂಟಿಗೆ ಹೋಗಿದೆ ದುಡ್ಡು ಅಂತ ನಾನು. ಅಲ್ರಿ ನಿಮ್ಗೆ ಕೊಟ್ರಲ್ಲ ಬಸ್ ಫ್ರೀ ಅಂತಂದೆ. ಅಂದ್ಕೊಳ್ಳಿ, ಏನ್ರಿ ನಾವಿನ್ ದಿವಸ ಬಸ್ಸಿಗೆ ಹೋಗ್ತೇವಲ್ರಿ, ಮಕ್ಕಳ ಎಜುಕೇಶನ್ ಹಾಳಾಗ್ತಾ ಇದೆ. ಏನು ಒಂದು 4 ರೂಪಾಯಿ ಕೊಟ್ಟರೆ ನಾವು ನಮ್ಗೆ ಎಲ್ಲಿ ಬೇಕಲ್ಲಿ ಯಾವತ್ತೋ ಒಂದು ದಿವಸ ಹೋಗ್ತೀವಿ. ಫ್ರೀ ಇದೆ ಅಂತಂದು ಯಾತ್ರಾ ಸ್ಥಳಕ್ಕೆ ಹೋಗ್ಬಿಟ್ರೆ ಏನು ಜೀವನ ಉದ್ಧಾರ ಆಗ್ಬಿಡ್ತದ? ನಮ್ಮ ಮಕ್ಕಳ ಭವಿಷ್ಯ ಇಂಪಾರ್ಟೆಂಟು. ಸೊ ಸ್ಲೋಲಿ ರಿಪರ್ಕೇಷನ್ಸ್ ಬರ್ತಾ ಇದೆ ಒಂದೊಂದೇ. ರೈತರಿಗೆ ಟ್ರಾನ್ಸ್ಫಾರ್ಮರ್ 25,000ಕ್ಕೆ ನಾವು ಮಾಡ್ತೀವಿ, 2.5 ಲಕ್ಷ. ಅಂದ್ರೆ ಅದು ನಿಜ ಅಲ್ಲ? ಅದು ಟ್ರಾನ್ಸ್ಫಾರ್ಮರ್ ಹೌದು ನಿಜ. ಗ್ರೌಂಡ್. ಆಮೇಲೆ ಇದು ಸ್ಪ್ರಿಂಕ್ಲರ್ ಪೈಪ್ 2.5 ಸೆಂಟಿಮೀಟರ್ದು 1,800 ರೂಪಾಯಿಗೆ ಸಿಕ್ತಿತ್ತು, ಈಗ 4,800 ಇದೆ. ಐ ಆಮ್ ಜಸ್ಟ್ ಗಿವಿಂಗ್ 1 ಎಕ್ಸಾಂಪಲ್. ತರ ಎಲ್ಲದರಲ್ಲೂ ಬಸ್ಸಿನ ಚಾರ್ಜ್ ಜಾಸ್ತಿ ಮಾಡಿದ್ದಾರೆ, ಸ್ಟೇಜ್ ಟು ಸ್ಟೇಜು ಶೆಡ್ಯೂಲ್ಸ್ ಕಮ್ಮಿ ಮಾಡಿದ್ದಾರೆ. ದುಡ್ಡು ಗಂಡ್ಮಕ್ಳಂತೂ ನಾವು ದುಡ್ಡು ಕೊಟ್ಟು ನಿಲ್ಲೋ ಪರಿಸ್ಥಿತಿ ಬಂದಿದೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.